ಭಾಳ ಅದ್ಭುತವಾಗಿ ಮಾತಾಡಿದಂಥ ಲೇಡಿ ನೋಡಿ, ಆ ಲೇಡಿ ಮಾತಾಡ್ತಿದ್ದಂಥ ಮಾತು ನೋಡಿ, ಅದರ ಕ್ಲಾರಿಟಿ ನೋಡಿ ಎಷ್ಟರ ಮಟ್ಟಿಗೆ ಅಂತ. ಭಾರತದ ವಿರುದ್ಧ ಕೈ ಎತ್ತಬೇಕು ಅಂತಂದರೆ ನನಗೀಗ ಬೆವರಿಳಿತಾ ಇದೆಯಲ್ಲ, ಆ ರೀತಿ ಬೆವರಿಳಿಬೇಕು ಅನ್ನುವಂಥ ಮಾತು ನೋಡಿ, ಎಂಥ ಮಾತು ನೋಡಿ, ಎಂಥ ಮಾತು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಲೇಡಿಗೊಂದು ವಿಶೇಷವಾದಂಥ ಶಕ್ತಿ ಇದೆ ಅಂತ. ಆಕೆ ದುಃಖದ ಮಡುವಲ್ಲಿ ತನ್ನನ್ನು ತಾನು ಕಳ್ಕೊಂಡಿಲ್ಲ. ಆಕೆ ಗೊತ್ತು, ನಾನೇನಾದರೂ ಕತ್ತಲಲ್ಲಿ ಮುಳುಗಿಬಿಟ್ರೆ ಇಡೀ ಕುಟುಂಬ ಮುಳುಗೋಗ್ಬಿಡುತ್ತೆ ಅಂತ ಗೊತ್ತು ಆ ತಾಯಿಗೆ. ಅದಕ್ಕೋಸ್ಕರ ಆಕೆಯ ಮನಸ್ಸಲ್ಲಿರುವಂಥ ಕಾನ್ಫಿಡೆನ್ಸ್ ನೋಡಿ ನೋಡಿ ಆರಾಮಾಗಿ ಅಡ್ಡಾಡ್ಕೊಂಡಿದ್ರಂತೆ. ಯಾರು ಯಾವ ದೇಶದಲ್ಲಿದ್ದಾರೆ ಸ್ವಾಮಿ? ಏನಿಲ್ಲದೆ ಹೋದಂಥವ್ರಿಗೆ ಸುಡಾನಿಗೆ ಹೋಗಿದ್ರಾ? ಸುಡಾನಿಗೆ ಹೋಗಿದ್ರಾ? ಪಾಪಿಗಳ ದೇಶ ಪಾಕಿಸ್ತಾನಕ್ಕೆ ಹೋಗಿದ್ರಾ? ಬಾಂಗ್ಲಾಕ್ಕೆ ಹೋಗಿದ್ರಾ? ನಮ್ಮವ್ರು ಇಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರಾ? ಯಾರು ಎಲ್ಲಿಗೆ ಹೋಗಿದ್ರು? ನಮ್ಮ ದೇಶದಲ್ಲಿ ನಾವು ಹೆದರಿ ನಡುಗ್ತಾ ಇದ್ದೀವಿ, ಅವ್ರು ಆರಾಮಾಗಿ ಓಡಾಡ್ಕೊಂಡಿದ್ರು ಅಂತಂತಂದರೆ ಇದರ ಅರ್ಥ ಏನು? ಎಲ್ಲಿದ್ದೀವಿ ನಾವು? ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಎಂಥ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಎಂಥ ನೆಲದಲ್ಲಿ ಬದುಕ್ತಾ ಇದ್ದೀವಿ ನಾವು? 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ಹೊಟ್ಟೆ ಉರಿದು ಬಿಡುತ್ತೆ. ನಾವು ನೋಡ್ತಾ ಇದ್ದೀವಿ ಈಗ ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯಾವಳಿಗಳನ್ನು. ಕನ್ನಡಿಗರನ್ನ ಕರ್ಕೊಂಡು ಬಂದಂಥ ಸಂತೋಷ್ ಲಾಡ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಯಾಕಂದರೆ ಸಂತೋಷ್ ಲಾಡ್ ಒಂದು ಲೆಕ್ಕದಲ್ಲಿ ಏನು ಅಂದರೆ, ಯಾವುದೇ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನೆರೆ ಹಾವಳಿಯಿಂದ ಈ ಮೊದಲ ಅವಧಿಯ ಸರ್ಕಾರ ಇತ್ತಲ್ಲ ಸಿದ್ದರಾಮಯ್ಯನವ್ರದ್ದು, ಅವನಿಂದ ನಾವು ನೋಡ್ತಾ ಇದ್ದೀವಿ, ಏನಾದರೂ ಮೇಜರ್ ಡೆವಲಪ್ಮೆಂಟ್ಗಳಾಯಿತು ಅಂದರೆ ತಕ್ಷಣ ಕಳಿಸ್ತಾರೆ. 178 ಕನ್ನಡಿಗರನ್ನ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ. ಸಂತೋಷ್ ಲಾಡ್ ಬಂದಂಥ ಕನ್ನಡಿಗರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಜಮ್ಮು ಕಾಶ್ಮೀರ ಹೋಗಿದ್ವಿ. ನಾವು ಹೋಗಿ 3rd ಡೇಗೆ ಇದೆಲ್ಲ ಪ್ರಾಬ್ಲಮ್ ಆಯಿತು. ಆಮೇಲೆ ನಾವು ನೆಕ್ಸ್ಟ್ ವೈಷ್ಣವಿಗೆ ಹೋಗ್ಬೇಕಾಯ್ತು ನಾಳೆಯಿಂದ. ಬಟ್ ಸ್ವಲ್ಪ ಹೆದರಿಕೆ ಆಯಿತು, ಅದಕ್ಕೆ ನಾವು ಡಿಸ್ಕಂಟಿನ್ಯೂ ಮಾಡಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆಗ ಗುಲ್ಮರ್ಗ್ದಲ್ಲಿದ್ವಿ ನಾವು. ಗುಲ್ಮರ್ಗ್ದಲ್ಲಿದ್ದಾಗ ನಮ್ಗೆ ನ್ಯೂಸ್ ಬಂತು. ನೆಕ್ಸ್ಟ್ ಡೇ ನಮ್ಗೆ ಆ ಪ್ಲೇಸಿಗೆ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸಂತೋಷ್ ಲಾಡು ತುಂಬ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು ಎಲ್ಲ. ತುಂಬ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ನಾನು ಅಲ್ಲಿದ್ದಾಗ ತುಂಬ ಭಯ ಆಯಿತು. ಅಂದರೆ ನನಗೆ ನಾವು ಫಸ್ಟ್ ಡೇಯಲ್ಲೇ ಟ್ಯೂಲಿಪ್ ಗಾರ್ಡನಿಗೆ ಹೋಯ್ತು ಬರೋದು ದಿನ. ಸೆಕೆಂಡ್ ಡೇಯಲ್ಲಿ ಸೋನ್ಮಾರ್ಗಿಗೆ ಹೋಗಿದ್ವಿ. ಆಮೇಲೆ 3rd ಡೇ ಗುಲ್ಮಾರ್ಗಿಗೆ ಹೋಗಿದ್ವಿ. ಆ ನೈಟ್ ಬಂದಾಗ ಒಂದು ನ್ಯೂಸಲ್ಲಿ ನೋಡಿದ್ವಿ ತುಂಬ ಟೆರರಿಸ್ಟ್ ಎಲ್ಲ ಬಂದಿದ್ದಾರಂತ. ಅವಾಗ ನಮ್ಗೆ ತುಂಬ ಭಯ ಆಗಿತ್ತು. ಆಮೇಲೆ ನಾವು ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಬೇಕಿತ್ತು, ಬಟ್ ನಾವು ಕ್ಯಾನ್ಸಲ್ ಆಗಿತ್ತು, ಯಾಕಂದರೆ ಬಂದು ಆಗಿತ್ತು ಹಾಗೆ. ಆಮೇಲೆ ನಾವು ಟೂರ್ ಗೈಡಿಂಗೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈಗ ಕ್ಯಾನ್ಸಲ್ ಆಗಿದೆ, ಈಗ ಹೋಗಬೇಕಾ ಅಂತ. ಆಮೇಲೆ ಹಾಗೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕಂತ ಟೂರಿಂದ. ಹಾಗೆ ಪ್ಲ್ಯಾನ್ ಮಾಡಿ ಆಮೇಲೆ ಆದರೂ ಟಿಕೆಟೇ ಸಿಗ್ತಾ ಇಲ್ಲ. ಆಮೇಲೆ ಸಂತೋಷ್ ಲಾಡ್ ಸರ್ ಅವರು ನಮಗೆಲ್ಲ ಕರೆದಿದ್ರು. ಅವಾಗ ಟಿಕೆಟ್ ಸಿಕ್ಕಿದಾಗ ನಾವು ಏರ್ಪೋರ್ಟಿಗೆ ಬಂದ್ವಿ ಸೇಫಾಗಿ ರಾತ್ರಿ. ಆಮೇಲೆ ನಾವು ಏರ್ಪೋರ್ಟಿಂದ ಹೋಗಿ ನಾವು ಸೇಫಾಗಿ ಬಂದು ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ಐ ವಾಂಟ್ ಲೈಕ್ ಟು ಥ್ಯಾಂಕ್ ಯು. ವಿಡಿಯೋ ಎಲ್ಲ ನೋಡಿದೆ ನೀನು? ಆಗೆಲ್ಲ ಹೇಗೆ ಅನಿಸ್ತಾ? ವಿಡಿಯೋ ಎಲ್ಲ ನೋಡಿದ್ದೆ ನೀನು? ಅಲ್ಲಿ ಇದಾಗಿದೆ, ಅಟ್ಯಾಕ್ ಆಗಿದ್ದು ವಿಡಿಯೋ ಎಲ್ಲ ನೋಡಿದ ಮೊಬೈಲಲ್ಲಿ? ಹಾಂ ನೋಡಿದ್ದೆ, ಟಿವಿಯಲ್ಲೇ ನೋಡಿದೆ ರೂಮಲ್ಲಿ ಬಂದಾಗ. ಅವಾಗ ಹಾಗೆ ಪ್ಯಾನಿಕ್ ಆಯ್ತು ನನಗೆ. ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಧೈರ್ಯ ಹೇಳಿದ ಎಲ್ಲ ಹೇಗಿತ್ತು ಸಿಚುವೇಶನ್? ಹಾಂ ತುಂಬ ಕಷ್ಟ ಸರ್. ಅಲ್ಲಿ ಅವ್ರ ಜನ ಅಂದರೆ ಏನು ನಡೆಯುತ್ತೆ ಏನಾಗುತ್ತೆ ಅಂತ ಅವ್ರಿಗೆ ಐಡಿಯಾನೇ ಇಲ್ಲ. ಆ ಥರ ಒಂದು ಸಿಚುವೇಶನ್ ಅವ್ರದ್ದು. ಯಾಕಂದರೆ ವೆದರ್ ಕೂಡ ಅನ್ಸರ್ಟನಿಟಿ, ಈ ಥರ ಇನ್ಸಿಡೆಂಟ್ ಕೂಡ ಅನ್ಸರ್ಟನಿಟಿ. ಬಟ್ ತುಂಬ ಒಳ್ಳೆ ಜನ ಸರ್ ಅಲ್ಲಿ. ನಮ್ಮನ್ನ ನೋಡ್ಕೊಂಡಿದ್ದು ಮುದಾಸಿರ್ ಅಂತ ಒಬ್ಬರು ಡ್ರೈವರ್. ಬಟ್ ಅವ್ರು ಅಂದಿದ್ದು ನಿಮ್ಗೇನಾಗಲ್ಲ, ನಾನು ಸೇಫ್ಟಿ ಗ್ಯಾರಂಟಿ ಕೊಡ್ತೀನಿ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು. ಆ್ಯಂಡ್ ನಮ್ಮ ಟ್ರಾವೆಲ್ ಏಜೆಂಟ್ ಕೂಡ ಕಿಫಾಯತ್ ವೆರಿ ಹೆಲ್ಪ್ಫುಲ್.
ನೀವು ಟ್ರಿಪ್ ಬಗ್ಗೆ ಖರ್ಚು ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಊಟ ಅರೇಂಜ್ ಮಾಡಿ, ನಾವು ಹೋಟೆಲಲ್ಲೇ ಇದ್ವಿ, ಆಚೆ ಎಲ್ಲೂ ಹೋಗಿಲ್ಲ. ಸೊ ಪರ್ಸ್ನಲ್ ಆಗಿ ನೋಡಿಕೊಂಡ್ರು ಅವರು. ಥ್ಯಾಂಕ್ ಯು ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, RCM ಸರ್. ನಾವು ದೂದ್ಪತ್ರಿಯಲ್ಲಿದ್ವಿ. ದೂದ್ಪತ್ರಿಯಿಂದ ಅಲ್ಲಿ ರೇಂಜ್ ಏನಿಲ್ಲ, ನೆಟ್ವರ್ಕೇ ಇಲ್ಲ. ಸೊ ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ನನಗೆ ಬ್ಯಾಂಗ್ಳೂರಿಂದ ಕಾಲ್ ಬರ್ತಾ ಇದೆ, ಈ ಥರ ನಡೆದಿದೆ, ಏನಾಗ್ದಿತ್ತು, ನೀವು ಎಲ್ಲಿದ್ದೀರಾ ಅಂತ. ಸೊ ಇಟ್ ವಾಸ್ ಅ ಶಾಕರ್. ಅದೇ 9 days ಟ್ರಿಪ್ ಇದ್ದಿದ್ದು, ಕಟ್ ಶಾರ್ಟ್ ಆಯಿತು. UV ಬರ್ ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್. ತುಂಬ ಟೆನ್ಷನ್ ಇತ್ತು ರಿಟರ್ನ್ ಆಗೋವರೆಗೂ. ಇದು ಆ್ಯಕ್ಚುಲಿ ನೋಡೋವರೆಗೂ ಸಮಾಧಾನ ಇರಲಿಲ್ಲ. ಅಟ್ಲೀಸ್ಟ್ ನೆನ್ನೆ ಇವತ್ತು ಬೆಳಗ್ಗೆ ಟೇಕ್ ಆಫ್ ಆದಮೇಲೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾಯಿತು. ನ್ಯಾಚುರಲಿ ಅವ್ರು ಬರೋವರೆಗೂ ತುಂಬ ಟೆನ್ಷನ್, ಯಾಕಂದರೆ ಹೋಗಿರೋದು ಎಲ್ಲ ದೊಡ್ಡವರು, ಮನೆ ದೊಡ್ಡವರೆಲ್ಲ ಹೋದಾಗ ನಾವು ಯಾರೂ ಇಲ್ವಲ್ಲ, ಅಲ್ಲಿ ಏನಾದರೂ ಸಮಯ ಬೇಕಾದರೆ ಅನ್ನೋದು ತುಂಬ ಕಾಡ್ತು. ನನ್ನ ಪೇರೆಂಟ್ಸ್ ಇನ್ ಲಾ ಎಲ್ಲ ಒಟ್ಟಿಗೆ ಹೋಗಿದ್ರು. ಸೊ ಹಾಗಾಗಿ ಬಟ್ ಥ್ಯಾಂಕ್ಫುಲಿ ಎಲ್ಲ ಸೇಫಾಗಿ ಬಂದಿದ್ದಾರೆ. 8 ಜನ ಹೋಗಿದ್ರು. ಅವರು ಶ್ರೀನಗರಲ್ಲೇ ಇದ್ರು, ಸೇಫಾಗಿದ್ರು ಹೌಸ್ ಬೋಟಲ್ಲಿ. ಬಟ್ ಏನಕ್ಕೆ ರಿಸ್ಕ್ ಏನು ಅನ್ನೋದು ಒಂದು ಭಯ ಇದ್ದೇ ಇರುತ್ತಲ್ಲ ನ್ಯಾಚುರಲಿ. ಪಹಲ್ಗಾಮ್ಗೆ ನೆಕ್ಸ್ಟ್ ಡೇ ಹೋಗಬೇಕಾಗಿತ್ತು, ಬಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಲ್ಲೇ ಎಲ್ಲಿದ್ದೀರಾ ಅಲ್ಲೇ ಹೌಸ್ ಬೋಟಲ್ಲಿ ಅಲ್ಲೇ ಉಳ್ಕೊಂಬಿಡಿ, ಬೇಡ ಎಲ್ಲೂ ಹೋಗೋದು ಅನ್ನೋದು ಅದೊಂದು ಡಿಸಿಷನ್ ತೊಗೊಂಡ್ವಿ. ಅದಾದಮೇಲೆ ಈ ಸಂತೋಷ್ ಲಾಡ್ ಅವ್ರನ್ನ ಅವರ ಟೀಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೇ ಪರ್ಸನಲಿ ತುಂಬ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು. ಸೊ ದ್ಯಾಟ್ ವೇ ನಾಟ್ ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಅಷ್ಟೇ ಮುತುವರ್ಜಿಯಿಂದ ಮಾಡಿದ್ದಾರೆ. ನಿಜವಾಗ್ಲೂ ಅದಕ್ಕೆ ಪ್ರೇಸ್ ಮಾಡಬೇಕು, ಥ್ಯಾಂಕ್ ಯು ಅಂತ ಹೇಳಬೇಕು ಅಷ್ಟೇ. ವಾಪಸ್ಸಾದಂತಹ ಕನ್ನಡಿಗರು ಮಾತನಾಡ್ತಾ ಇದ್ದಾರೆ. 178 ಮಂದಿ ಕನ್ನಡಿಗರೇನು ವಾಪಸ್ಸಾದ್ರು. ಎಸ್, ಎಲ್ಲರೂ ಕೂಡ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಅದೃಷ್ಟ ಚೆನ್ನಾಗಿತ್ತು, ಹಲವರು ಆ ಜಾಗದಲ್ಲಿರಲಿಲ್ಲ, ಇನ್ನು ಕೆಲವರು ಇದ್ರೂ ಕೂಡ ಪಾರಾಗಿದ್ದಾರೆ. ಕಾಶ್ಮೀರ್ ತುಂಬ ಒಳ್ಳೆ ಜಾಗ ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಕಾಶ್ಮೀರೀಸ್ ಆರ್ ಆ್ಯಕ್ಚುಲಿ ಲೋಕಲ್ ಪೀಪಲ್ ತುಂಬ ಒಳ್ಳೆಯವರು, ಹಾಸ್ಪಿಟಾಲಿಟಿಯಲ್ಲಿ ತುಂಬ ಒಳ್ಳೆಯವರು, ಅತಿಥಿ ದೇವೋಭವ ಅವರು ರಿಯಲ್ ಆಗಿ ಪ್ರಾಪರಾಗಿ ತೋರಿಸಿದ್ರು. ಹಾಂ. ಆ್ಯಂಡ್ ಬಟ್ ಈ ಇನ್ಸಿಡೆಂಟ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬ ಸೇಫ್ ಇರುತ್ತೆ ಅಂತ ಅಂದ್ಕೊಂಡೇ ನಾವು ಇದು ಬುಕ್ ಮಾಡಿರೋದು. ಅಲ್ಲಿ ಇದು ಅಟ್ಯಾಕ್ ನಡೆದಿದ್ದಾಗ ನಾವು ದೂದ್ಪತ್ರಿ ಅಂತ ಇನ್ನೊಂದು ಮೆಡೋ ಸ್ಥಳದಲ್ಲಿ ಇದ್ವಿ. ಆ್ಯಂಡ್ ಇಟ್ ಕುಡ್ ಹ್ಯಾವ್ ಹ್ಯಾಪನ್ ದೇರ್ ಆಲ್ಸೋ. ಐ ಕುಡ್ ಹ್ಯಾವ್ ಲಾಸ್ಟ್ ಹಿಮ್. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ವಿ ಆರ್ ಬ್ಯಾಕ್ ಸೇಫ್. ಆ್ಯಂಡ್ ಐ ರಿಯಲಿ ಫೀಲ್ ಸಾರಿ ಫಾರ್ ದೋಸ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್. ಇಟ್ಸ್ ರಿಯಲಿ ಸ್ಯಾಡ್. ಈಗ ಮಕ್ಕಳು ಕಣ್ಮುಂದೆ ಮಕ್ಕಳು ಮತ್ತೆ ಎಲ್ಲ ತಂದೆಲ್ಲ ಹೊಡೆದ್ರು, ಅದೆಲ್ಲ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಕಷ್ಟ ಆಯಿತು, ಅದು ತುಂಬ ಕಷ್ಟ ನೋಡೋಕ್ಕೆ. ಆ್ಯಂಡ್ ವಿ ಕ್ಯಾನ್ put ourselves in their shoe and feel it is really very sad. And after that incident happened, every knock on the door was very scary. I was Srinagar safe ittu ಆದರೂ ಕೂಡ we will feel that ಒಂದು ಶಬ್ದ ಕೇಳಿದ್ರೆ ಅದು ಬಾಂಬ್, ಅದು ಏನು ಗನ್ ಶಾಟ ಏನಂತ ನಾವು ಹೆದರ್ಕೊಂಡ್ವಿ. ಬಟ್ ಶ್ರೀನಗರ್ ವಾಸ್ ಆ್ಯಕ್ಚುಲಿ ಸೇಫ್. ನಾವು ಪಹಲ್ಗಾಮ್ ನಾಳೆಗೆ ಪ್ಲ್ಯಾನ್ ಮಾಡ್ತಾ ಇತ್ತು, ಟೂರ್ 1 day ಸ್ಟೇ ಇತ್ತು ಅಲ್ಲಿ, ಅದೆಲ್ಲ ಕ್ಯಾನ್ಸಲ್ ಆಯಿತು. ಆಮೇಲೆ ಸೋನ್ಮಾರ್ಗು ಹೋಗಬೇಕಾಗಿತ್ತು, ಬಟ್ ವಿ ವರ್ ವರಿಡ್ ಬಿಕಾಸ್ ಸೋನ್ಮಾರ್ಗ್ ಇಸ್ ಸಮ್ವಾಟ್ ಕ್ಲೋಸರ್ ಟು ಪಹಲ್ಗಾಮ್ ಆ್ಯಂಡ್ ವಿ ಡಿಡ್ಂಟ್ ವಾಂಟ್ ಟು ಟೇಕ್ ಚಾನ್ಸ್. ಹಾಂ, ತುಂಬ ಬಿಗ್ ಥ್ಯಾಂಕ್ ಯು ಟು ದ ಗೌರ್ಮೆಂಟ್ ಫಾರ್ ಗೆಟಿಂಗ್ ಅಸ್ ಬ್ಯಾಕ್ ಹೋಮ್ ಸೇಫ್. ಆ್ಯಂಡ್ ಬೆಳಗ್ಗೆ ನಾವು 4 ಗಂಟೆ ಎಲ್ಲ ಎತ್ಕೊಂಡು ಬಂದಿದ್ದೀವಿ. ಸೊ ಏನೂ ತಿಂದಿಲ್ಲ ಆ್ಯಂಡ್ ಎವ್ರಿಥಿಂಗ್ ವಾಸ್ ಅರೇಂಜ್ಡ್ ಇನ್ ದ ಫ್ಲೈಟ್ ಆ್ಯಂಡ್ ಈವನ್ ಹಿಯರ್. ಸೊ ರಿಯಲಿ ಗ್ರೇಟ್ಫುಲ್ ಟು ದ ಗೌರ್ಮೆಂಟ್. ಥ್ಯಾಂಕ್ ಯು. ನೀವು ಮದರ್ ಆಗಿ ಹೇಗಾದರೆ ಒಂದು ತಾಯಿದ ವಿಡಿಯೋ ಸಾಕಷ್ಟು ವೈರಲ್ ಆಯಿತು, ತಂದೆನ ತಾಯಿ ಮತ್ತು ಮಗು ಮುಂದೆ ಹೊಡೋದು ಅಂತ. ಆ ವಿಷಯ ನೀವು ನೋಡಿದ್ರೆ ಹೇಗಿತ್ತು ಆ ವಿಡಿಯೋ ನೋಡಿದ್ರೆ? ತುಂಬ ಕಷ್ಟ ಆಯಿತು. ಐ ಫೆಲ್ಟ್ ಇಟ್ ಈಸ್ ಅ ಹಾರಿಬಲ್ ಥಿಂಗ್ ಟು ಫೀಲ್. ವೆರಿ ಬ್ಯಾಡ್. ಮರಿಯಾ. ಮಕ್ಕಳನ್ನ ಮತ್ತು ಫ್ಯಾಮಿಲಿ ಕರ್ಕೊಂಡೋಗಿ ಅಂಥ ಒಂದು ಸಿಚುವೇಶನ್. ಸೊ ಅದೇ ತುಂಬ ಕಷ್ಟ ಸರ್. ಅಲ್ಲಿ ಅವ್ರ ಜನ ಅಂದರೆ ಏನು ನಡೆಯುತ್ತೆ ಏನಾಗುತ್ತೆ ಅಂತ ಅವ್ರಿಗೆ ಐಡಿಯಾನೇ ಇಲ್ಲ, ಆ ಥರ ಒಂದು ಸಿಚುವೇಶನ್ ಅವ್ರಿಗೆ. ಯಾಕಂದರೆ ವೆದರ್ ಕೂಡ ಅನ್ಸರ್ಟನಿಟಿ, ಈ ಥರ ಇನ್ಸಿಡೆಂಟ್ ಕೂಡ ಅನ್ಸರ್ಟನಿಟಿ. ಬಟ್ ತುಂಬ ಒಳ್ಳೆ ಜನ ಸರ್ ಅಲ್ಲಿ. ನಮ್ಮನ್ನ ನೋಡ್ಕೊಂಡಿದ್ದು ಮುದಾಸಿರ್ ಅಂತ ಒಬ್ಬರು ಡ್ರೈವರ್. ಬಟ್ ಅವ್ರು ಅಂದಿದ್ದು ನಿಮ್ಗೇನಾಗಲ್ಲ, ನಾನು ಸೇಫ್ಟಿ ಗ್ಯಾರಂಟಿ ಕೊಡ್ತೀನಿ ಅಂತ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು.
ಆ್ಯಂಡ್ ನಮ್ಮ ಟ್ರಾವೆಲ್ ಏಜೆಂಟ್ ಕೂಡ ಕಿಫಾಯತ್ ವೆರಿ ಹೆಲ್ಪ್ಫುಲ್. ನೀವು ಟ್ರಿಪ್ ಬಗ್ಗೆ ಖರ್ಚು ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ಊಟ ಅರೇಂಜ್ ಮಾಡಿ, ನಾವು ಹೋಟೆಲಲ್ಲೇ ಇದ್ವಿ, ಆಚೆ ಎಲ್ಲೂ ಹೋಗಿಲ್ಲ. ಸೊ ಪರ್ಸ್ನಲ್ಲಾಗಿ ನೋಡಿಕೊಂಡ್ರು ಅವರು. ಥ್ಯಾಂಕ್ ಯು ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, RCM ಸರ್. ನಾವು ದೂದ್ಪತ್ರಿಯಲ್ಲಿದ್ವಿ. ದೂದ್ಪತ್ರಿಯಿಂದ ಅಲ್ಲಿ ರೇಂಜ್ ಏನಿಲ್ಲ, ನೆಟ್ವರ್ಕೇ ಇಲ್ಲ. ಸೊ ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ನನಗೆ ಬ್ಯಾಂಗ್ಳೂರಿಂದ ಕಾಲ್ ಬರ್ತಾ ಇದೆ, ಈ ಥರ ನಡೆದಿದೆ, ಏನಾಗ್ದಿತ್ತು, ನೀವೆಲ್ಲಿದ್ದೀರಾ ಅಂತ. ಸೊ ಇಟ್ ವಾಸ್ ಅ ಶಾಕರ್. ಅದೇ 9 days ಟ್ರಿಪ್ ಇದ್ದಿದ್ದು, ಕಟ್ ಶಾರ್ಟ್ ಆಯಿತು. UV ಗುಂಡಿನ ದಾಳಿ ನಡೀಬೇಕಾದ್ರೆ ಸ್ಥಳೀಯರ ಒಂದು ಹಿಂದೂ ಧರ್ಮ ಎಲ್ಲ ಕೇಳಿ ಇದು ಮಾಡ್ಬೋದು ನಿಮಗೆ. ಬಟ್ ಆ ಥರ ಏನಿಲ್ಲ ಸರ್. ಅಲ್ಲಿ ಎಲ್ಲ ಮುಸ್ಲಿಮ್ಸ್, ಹಿಂದೂಸ್ ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಲ್ಲಿ. ಇಟ್ಸ್ ಅ ನೈಸ್ ಪ್ಲೇಸ್, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಜನನೇ ಅವರು ತುಂಬ ಹಾಸ್ಪಿಟಾಲಿಟಿ ಈಸ್ ಬೆಸ್ಟ್ ಅಟ್ ಕಾಶ್ಮೀರ್. ವಾಪಸ್ ಹೋಗ್ತೀವಿ, ಖಂಡಿತ ಹೋಗ್ತೀವಿ. ಲೆಟ್ ದ ಸಿಚುವೇಶನ್ ಗೆಟ್ ಬೆಟರ್, ವಿ ಶುಡ್ ಗೋ. ಕೇಂದ್ರ ಸರ್ಕಾರ ಒಂದು ನಿಲುವು ತಗೊಂಡಿದೆ, ಅದ್ರ ಬಗ್ಗೆ ನೀವೇನು ನೋಡಿದ್ರೆ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಬಟ್ ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, our CM sir for arranging this flight. We are 4 of us. We went as 4, we are back as 4. It's because of the government of Karnataka today. Thank you. Santosh Lad sir personally was in touch with me. ನಮ್ಮ ಡೀಟೇಲ್ಸ್ ತೊಗೊಂಡು ಅರೇಂಜ್ ಮಾಡಿ ಬೆಳಗ್ಗೆ 4 AM ಕಾಲ್ ಮಾಡಿದಾಗ ನನ್ನ ಟಿಕೆಟ್ ಇಲ್ಲ ಕೈಯಲ್ಲಿ. ಬಟ್ he made sure it's a special flight. You just come there, I will receive you personally. So he was there throughout. 4 o'clock 3 o'clock ಎದ್ದು ಟ್ರಾವೆಲ್ ಮಾಡಿದ್ದು ವಿತ್ ದ ಕಿಡ್ಸ್. ಫ್ಲೈಟಲ್ಲಿ ಎಲ್ಲ ಐ ವಾಸ್ ಟೇಕನ್ ಕೇರ್. ಫುಡ್, ಬೆವರೇಜ್, ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್. ಗುಡ್, ಥ್ಯಾಂಕ್ ಯು. ತುಂಬ ಗಾಬರಿ ಸರ್. ಕಾಲ್ ಮೇಲೆ ಕಾಲ್, ವಾಪಸ್ ಯಾವಾಗ ಬರ್ತಾ ಇದ್ದೀರಾ ಅಂತ. ಖುಷಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಂಗ್ಳೂರ್. ಗಣೇಶ್, ಥ್ಯಾಂಕ್ ಯು. ಸಾರಿ ಸರ್. ಥ್ಯಾಂಕ್ ಯು.